ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಿಮ್ಮ ಇಷ್ಟಪಡೋರ ಲೈಫು ಯಾರೇ ಆಗಿರ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ವೈಫ್, ನಿಮ್ಮ ಹಸ್ಬೆಂಡ್, ನಿಮ್ಮ ಅಣ್ಣ ಅಕ್ಕ ತಮ್ಮ ಯಾರೇ ಆಗಿರ್ಬೋದು, ಅಥವಾ ನಿಮಗೆ ಪರಿಚಯ ಇರೋ ಪಕ್ಕದ ಮನೆಯವರು ಯಾರೇ ಆಗಿರ್ಬೋದು, ಅವ್ರ ಲೈಫನ್ನು ನೀವು ಚೇಂಜ್ ಮಾಡಬೇಕಂತ ಇದ್ದೀರಾ. ಇವತ್ತಿಗೂ ನೀವು ಸ್ಟಾರ್ಟಿಂಗ್ ಡೇಯಿಂದ ಈ ಡೇ ತನಕ ನೀವು ಅಸೈನ್ಮೆಂಟ್ ಬಂದಿದ್ದೀರಾ ಅಂದರೆ ನಿಮ್ಮ ಹತ್ರ ಮ್ಯಾಜಿಕ್ ಪವರ್ ಆಲ್ರೆಡಿ ಬಂದಿರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಬೇರೆಯವ್ರ ಲೈಫನ್ನು ಚೆನ್ನಾಗಿ ಮಾಡಬೇಕಂದ್ರೆ ಈ ಅಸೈನ್ಮೆಂಟ್ ನಿಮಗೋಸ್ಕರ. ಹ್ಯಾವ್ ಯು ಎವರ್ ವಿಶ್ಡ್ you had a magic wand so that you could just wave your wand and help the people you love? Well, today's magical practice will show you how you can use the real magic wand to help the others. ನೀವು ಯಾವಾಗಲಾದ್ರೂ ನಿಮ್ಮ ಇಷ್ಟಪಟ್ಟಿರೋರ ಜೀವನನ ನೀವು ಚೇಂಜ್ ಮಾಡಬೇಕಂತಿದ್ದೀರಾ, ಚೆನ್ನಾಗಿ ಮಾಡಬೇಕಂತಿದ್ದೀರಾ, ಅವ್ರ ಜೀವನನ ನೀವೊಂದು ಮ್ಯಾಜಿಕಲ್ ಜಸ್ಟ್ ಅಂದಿದ ತಕ್ಷಣ ಚೆನ್ನಾಗಾಗಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ಈ ಚಾಪ್ಟರ್ ನಿಮಗೋಸ್ಕರ. ವೆನ್ ಯು ಫರ್ವೆಂಟ್ಲಿ ವಾಂಟ್ ಟು ಹೆಲ್ಪ್ ಅನದರ್ ಪರ್ಸನ್, you have immense power, but when you direct that power of gratitude, you really do have a magic wand that can help the people you care about. ನೀವು ನಿಜವಾಗ್ಲೂ ನೀವು ಇಷ್ಟಪಟ್ಟಿರೋ ಇನ್ನೊಬ್ಬರಿಗೆ ಯಾರಿಗಾರು ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಆ ಟೈಮಲ್ಲೇ ನಿಮ್ಮ ಹತ್ರ ನಿಮಗೆ ಗೊತ್ತಿಲ್ಲದಲೇ ಇಮ್ಮೆನ್ಸ್ ಪವರ್ ಅಂದರೆ ಎಷ್ಟೊಂದು ಶಕ್ತಿ ನಿಮ್ಮ ಹತ್ರ ಬಂದು ಸೇರುತ್ತೆ. ನೀವು ಅದ್ರ ಜೊತೆ ನೀವು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆಯ ಪವರನ್ನು ಸೇರಿಸಿದ್ರೆ ಆವಾಗ ಮ್ಯಾಜಿಕ್ ವಾಂಡ್ ಆಗಿಬಿಟ್ಟು ನೀವು ಬೇರೆ ಪೀಪಲ್ಸಿಗೆ ಹೆಲ್ಪ್ ಮಾಡ್ಬೋದು. Energy flows where your attention goes, and so when you direct the energy of gratitude towards the another person needs, that where the energy goes, that is the very reason why the Jesus said thank you before he performed a miracle. Gratitude is an invisible but real force of energy, and coupled with the energy of your desire, it is just like having a magic wand. ನೀವು ಅಂದರೆ ಇಲ್ಲಿ ಕಾನ್ಸೆಪ್ಟ್ ಏನು ಗೊತ್ತಾ, ನೀವು ಫೋಕಸ್ ಯಾವ ಕಡೆ ಮಾಡ್ತೀರೋ ನಿಮ್ಮ ಎನರ್ಜಿ ಫ್ಲೋ ಆಗುತ್ತೆ. ನೀವು ಫೋಕಸ್ ಇನ್ನೊಬ್ಬ ವ್ಯಕ್ತಿ ಮೇಲೆ ನೀವು ಮಾಡಿದ್ರೆ ನಿಮ್ಮ ಎನರ್ಜಿ ಅವ್ರ ಎನರ್ಜಿ ಹತ್ರ ಹೋಗುತ್ತೆ. ಅದಕ್ಕೆ ಜೀಸಸ್ ಅವರಿದ್ದಾರಲ್ಲ, ಅವರು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಅವರು ಹೇಳ್ತಾ ಇದ್ದಿದ್ದು ಥ್ಯಾಂಕ್ ಯು ಅಂತಾನೆ. ಅವರು ಥ್ಯಾಂಕ್ ಯು ಅಂತ ಹೇಳಿದಾಗ ಅವ್ರ ಮ್ಯಾಜಿಕ್ ಪವರ್ ಆಫ್ ದ ಗ್ರ್ಯಾಟಿಟ್ಯೂಡು ಬಂದುಬಿಟ್ಟು ಆ ಮ್ಯಾಜಿಕ್ ವಾಂಡ್ ಥರ ಆಗಿಬಿಟ್ಟು ಅವರು ಪೀಪಲ್ಸಿಗೆ ಹೆಲ್ಪ್ ಮಾಡ್ತಾಯಿದ್ರು. The people who wait for a magic wand fail to see that they are the magic wand. ಥಾಮಸ್ ಲಿಯೋನಾರ್ಡ್, ಪರ್ಸನಲ್ ಡೆವಲಪ್ಮೆಂಟ್ ಕೋಚ್. ನೋಡಿ, ಇಲ್ಲೊಬ್ಬ ಪರ್ಸ್ನಲ್ ಡೆವಲಪ್ಮೆಂಟ್ ಕೋಚ್ ಹೇಳಿದ್ದಾರೆ, ಯಾವುದೇ ವ್ಯಕ್ತಿ ನನಗೆ ಮೇಲೆ ಜಾದು ಆದರೆ ಸಾಕು, ನನಗೊಂದು ಜಾದು ಸಿಕ್ಬಿಟ್ಟು ಮ್ಯಾಜಿಕ್ ಆಗಿಬಿಟ್ಟು ನನ್ನ ಲೈಫ್ ಹೇಗಿದೆ ಹಂಗೆ ಆಗಿಬಿಡಲಿ ಅಂತಂದು ಅಂದ್ಕೊಳ್ತೀರಲ್ಲ, ನೀವೇನು ಮಾಡ್ತಿದ್ದೀರಾ ಅಂದರೆ ನೀವೇ ದೊಡ್ಡ ಮ್ಯಾಜಿಕ್ ವಾಂಡ್. ಸೊ ಬೇರೆಯವ್ರಿಗೋಸ್ಕರ ಕಾಯ್ಬಿಟ್ರಿ, ನೀವೇ ಮ್ಯಾಜಿಕ್ ವಾಂಡ್. ನಿಮ್ಮ ಎನರ್ಜಿ, ನಿಮ್ಮ ಪವರ್, ನಿಮ್ಮ ಕೆಪಾಸಿಟಿ ನಿಮ್ಮ ಹತ್ರನೇ ಇದೆ, ಬೇರೆಯವ್ರ ಹತ್ರ ಇಲ್ಲ. If you have a family member, friend, or anyone you care about who is lacking physical health, in financial problem, unhappy in their work, stressed, suffering because a relationship has ended, lost confidence in him or her, suffering from mental problem, or feeling down about their life, you can use the invisible force of the magic to help them with their ಹೆಲ್ತ್ ಡೆವಲಪ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್. ನೋಡಿ, ನಿಮ್ಮ ಫ್ಯಾಮ್ಲಿನಲ್ಲಿ ಯಾರೇ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮಗೆ ಗೊತ್ತಾಗಿರೋರೇ ಇರ್ಬೋದು, ಯಾರಿಗಾದ್ರೂ ಹುಷಾರಿಲ್ಲ ಅಥವಾ ಯಾವುದಾದ್ರು ಮೆಂಟಲ್ ಪ್ರಾಬ್ಲಮ್ಸ್, ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಮೆಂಟಲ್ ಬಗ್ಗೆ ಎಲ್ಲಿ ಮಾತಾಡಿಲ್ಲ, ಅವರು ಫೈನಾನ್ಷಿಯಲಿ ಟ್ರಬಲಲ್ಲಿರ್ಬೋದು, ಅವ್ರಿಗೆ ದುಡ್ಡಿನ ಕಷ್ಟ ಇರ್ಬೋದು, ಅಥವಾ ಅವ್ರ ಜೀವನದಲ್ಲಿ ಯಾವುದಾದ್ರು ಒಂದು ಮೀನ್ಸ್ ಅನ್ಹ್ಯಾಪಿ ಸಿಚುವೇಷನಲ್ಲಿರ್ಬೋದು, ಅಂದರೆ ದುಃಖದಲ್ಲಿ ಇರ್ಬೋದು, ಅಂಥವರಿಗೆ ನೀವು ಹೆಲ್ಪ್ ಮಾಡ್ಬೋದು ಈ ಮ್ಯಾಜಿಕ್ ವಾಂಡಿನ ಪವರಿಂದ.
To wave your magic wand to another's health, imagine that the person's health has been fully restored and say the magic word thank you. In the heartfelt celebration of receiving the news that he or she is full of health again, you can imagine the person call you to give you the news, or imagine them feeling thank you in person and really see the feeling your reaction when you can feel as grateful now as you would when they heard the news that people's health had been fully restored. It is guaranteed that the gratitude you feel is as sincere and as powerful as it can be. ನೀವು ಯಾವುದಾದ್ರೂ ಪರ್ಸನ್ ಹುಷಾರಿಲ್ಲ, ಅವ್ರಿಗೆ ಏನಾದ್ರು ಜ್ವರ ಬಂದಿದೆ ಅಥವಾ ಅವ್ರಿಗೆ ಫಿಸಿಕಲಿ ಏನಾದ್ರು ಇದಾಗಿದೆ ಅಂದರೆ ನೀವು ಮ್ಯಾಜಿಕ್ ಪವರನ್ನು ಹೇಗೆ ಯೂಸ್ ಮಾಡ್ಬೋದು ಅಂದರೆ ಅವರು ಹುಷಾರಾಗಿದ್ದಾರೆ ಅಂತ ಅಂದ್ಕೊಂಡು ಮ್ಯಾಜಿಕ್ ವಾಂಡನ್ನು ಯೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಅಂತ ಹೇಳಬೇಕು. ಇದಾದಮೇಲೆ ಅವ್ರೇನಾದ್ರು ಹುಷಾರಾದರೆ ದಿಸ್ ಈಸ್ ದಿ ಕನ್ಫರ್ಮೇಷನ್ ದಟ್ ನಿಮ್ಮ ಗ್ರ್ಯಾಟಿಟ್ಯೂಡಿನ ಪವರು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗಿದೆ ಅಂತ. ಟು ವೇವ್ ಯುವರ್ ಮ್ಯಾಜಿಕ್ ವಾಂಡ್ ಟು ಹೆಲ್ಪ್ ಸಮ್ವನ್ ಯು ಲವ್ with their wealth, follow the same magic practice and be grateful as if you had wealth they needed right now. Imagine their wealth had been fully restored. It is done. You are saying the magic word thank you because you are just received the amazing news. ಅಥವಾ ನೀವು ಯಾವುದಾದ್ರು ಪರ್ಸನ್ನು ದುಡ್ಡಿಂದ ಪರಿಶಾನ ಅಂದರೆ ದುಡ್ಡಿಲ್ಲ ಅಂತ ಇದು ಟೆನ್ಷನ್ ಮಾಡ್ಕೊತಾ ಇದ್ದರೆ ಅವಾಗ ಏನು ಮಾಡಿ ಅಂದರೆ ನೀವು ಇದೇ ಟೆಕ್ನಿಕನ್ನೇ ಯೂಸ್ ಮಾಡಿ ಅವರಿಗೆ ಅವ್ರು ಅಂದ್ಕೊಂಡಿರೋ ಅಷ್ಟು ದುಡ್ಡು ಸಿಕ್ಕಿದೆ, ಅವರು ಫೈನಾನ್ಷಿಯಲಿ ಹ್ಯಾಪಿಯಾಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಅಂತ ಅವರು ಬಂದು ನಿಮ್ಮ ಹತ್ರ ಸುದ್ದಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆವಾಗ ಥ್ಯಾಂಕ್ ಯು ಅಂತ ಅಂದ್ಕೊಳ್ಳಿ, ಆವಾಗ ಅದು ಆಗುತ್ತೆ. ಇಫ್ ಯಾವ್ದಾರ ಒಬ್ಬ ಪರ್ಸನ್ ಬಂದುಬಿಟ್ಟು ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನಾನು ಈ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಈ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಯಾರು ನಿಮ್ಮ ಹತ್ರ ಬಂದು ಹೇಳ್ತೀರಾ ಅಂದರೆ ನೀವು ಈ ಮ್ಯಾಜಿಕ್ ವಾಂಡನ್ನು ಯೂಸ್ ಮಾಡ್ಕೊಂಡು ಏನು ಹೇಳ್ತೀರಾ, ಈ ಪರ್ಸನಿಗೆ ಅವನಿಗೆ ಬೇಕಾದಷ್ಟು ಸಮಯ ಸಿಗ್ತಾ ಇದೆ, ಥ್ಯಾಂಕ್ ಯು ಅಷ್ಟು. If they need help in more than one area, then just follow the same magic wand by giving thanks to their happiness or for their health, wealth, happiness together. ಅಥವಾ ನಿಮಗೆ ಒಂದು ಏರಿಯಾಕ್ಕೂ ಜಾಸ್ತಿ ಏರಿಯಾನಲ್ಲಿ ಅವ್ರಿಗೆ ಬೇಕಾದ್ರೆ ಅವ್ರು ಖುಷಿಯಾಗಿರಲಿ, ಹ್ಯಾಪಿಯಾಗಿರಲಿ, ಸಂತೋಷವಾಗಿರಲಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಂದ್ಕೊಂಡು ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡ್ಕೊಳ್ಳಿ, ಆವಾಗ ಆ ಮ್ಯಾಜಿಕ್ ಪವರ್ ಅವರಿಗಾಗುತ್ತೆ. ಟುಡೇ ಚೂಸ್ ದ 3 person you care about who are currently in need of the health, wealth or happiness or all 3. Get the photograph of each the person if you have one and keep the photograph in front of you while doing this practice. ನೀವು ಪ್ರಾಕ್ಟೀಸನ್ನು ಮಾಡಬೇಕಾದ್ರೆ ಅವರು ಫಿಸಿಕಲ್ ಆಗಿಲ್ಲ ಅಂದರೆ ಅವ್ರದ್ದು ಫೋಟೋನ ತೊಗೊಂಬಂದ್ಬಿಟ್ಟು ನೀವು ಈ ಮ್ಯಾಜಿಕ್ ವಾಂಡ್ ಪ್ರಾಕ್ಟೀಸನ್ನು ಮಾಡ್ಬೋದು. Take the first person, hold their photo in their hand, then close your eyes for 1 minute. Visualize you are receiving the news that the person has been fully restored for whatever they need. It is much easier to visualize yourself receiving the news than it is to visualize, for example, an ill person is healthy again, or a depressed person happy again, or a financially stressed person abundant again, and you will feel more excited and gratitude if you involve yourself in your visualization. ನೀವು ಈ ಥರ ಫೋಟೋಸ್ ತೊಗೊಂಡ್ಮೇಲೆ ಒಬ್ಬೊಬ್ಬ ಪರ್ಸನಿಂದು ಫೋಟೋ ತೊಗೊಂಡು ಇವಾಗ ಫಸ್ಟ್ ಪರ್ಸನಿಂದು ಫೋಟೋ ತೊಗೊಂಡು ನೀವು ಅಂದ್ಕೊಳ್ಳಿ ಅವ್ರಿಗೆ ಏನು ಬೇಕು ಅಂತ ಯೋಚನೆ ಮಾಡಿಬಿಟ್ಟು ನೀವು 1 ನಿಮಿಷ ಕಣ್ಮುಚ್ಚಿಬಿಟ್ಟು ಅಂದ್ಕೊಳ್ಳಿ, ಅವರು ಬಂದುಬಿಟ್ಟು ನಿಮಗೆ ಹೇಳ್ತಾ ಇದ್ದಾರೆ, ನೋಡಿ ನಾನು ಈ ಪ್ರಾಬ್ಲಮಲ್ಲಿದ್ದೆ, ಈ ಪ್ರಾಬ್ಲಮ್ ನನಗೆ ಸಾಲ್ವ್ ಆಯಿತು, ಅದಕ್ಕೆ ಥ್ಯಾಂಕ್ ಯು ಅಂತ ಅವರು ನ್ಯೂಸ್ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿ ವಿಷುವಲೈಸ್ ಮಾಡ್ಕೊಳ್ಳಿ. ಈ ಥರ ನೀವು ವಿಷುವಲೈಸ್ ಮಾಡಿಕೊಂಡಾಗ ಅದು ವರ್ಕ್ ಆಗುತ್ತೆ. ನೀವು ಈ ಥರ ಮಾಡಬೇಕು ಮ್ಯಾಜಿಕ್ ವಾಂಡ್ ಕೆಲಸನ. ಅದೇ ಥರ ನೀವು ಇನ್ನೊಬ್ಬ ಪರ್ಸನಿಗೆ ಮಾಡ್ಬೋದು. ಏನಂತ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಡ್ಯಾಶ್ ಹೆಲ್ತ್, ವೆಲ್ತ್ ಆರ್ ಹ್ಯಾಪಿನೆಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ನಿಮ್ಮ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ತಂಗಿ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅವ್ರ ಹೆಸರು ಹೇಳಿ.
ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಅಂದ್ಕೊಳ್ಳಿ. As you wish with one person, move to the next person and follow the same 2 steps until you finish the magic wand practice by sending health, wealth or happiness to all the 3 persons. ಇದೇ ರೀತಿ ಮುಗಿಬೇಕಾದ್ರೆ ನೀವು ಅಂದ್ಕೊಳ್ಳಿ, ಇವರೆಲ್ಲರಿಗೂ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ಸು ಸಿಕ್ಕಿದೆ ಅಂತ ನೀವು ವಿಷುವಲೈಸೇಷನ್ ಮಾಡ್ಕೋಬೇಕು. You can also use this powerful practice when you are walking down the street and going about your day and you come across someone who is obviously lacking happiness, health and wealth. Imagine you have a magic wand in your mind. Wave it by giving heartfelt thanks for their wealth, happiness and health, and know that they had set a real ಫೋರ್ಸ್ ಆಫ್ ಎನರ್ಜಿ ಇಂಟು ಮೋಷನ್. ನೀವು ಇದನ್ನು ಬರೀ ನಿಮ್ಮ ಮನೇಲಿರೋರಿಗಷ್ಟೇ ಅಲ್ಲ, ನೀವು ಬೇರೆಯವರಿಗೂ ಮಾಡ್ಬೋದು. ನೀವು ಹೊರಗಡೆ ಹೋಗಬೇಕಾದ್ರೆ ರೋಡಲ್ಲಿ ಅಥವಾ ಬೀದಿನಲ್ಲಿ ಯಾರು ಸಿಕ್ಕಿದಾಗ ಅವ್ರು ಯಾವ್ದಾದ್ರು ವರಿ ಆಗಿದ್ದಾರೆ, ಬೇಜಾರಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ನೀವು ಆವಾಗಲೇ ನಿಮ್ಮ ಮೈಂಡಲ್ಲೇ ನಾನು ಮ್ಯಾಜಿಕ್ ವಾಂಡ್ ಯೂಸ್ ಮಾಡ್ತಿದ್ದೀನಿ ಅನ್ನೋ ಥರ ಮೈಂಡಲ್ಲೇ ಮ್ಯಾಜಿಕ್ ವಾಂಡ್ ಹಿಂಗೆ ಹ್ಯಾರಿ ಪಾಟರ್ ಥರ ಹಿಂಗೆ ತಿರುಗಿಸ್ಬಿಟ್ಟು ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅಂತ ಹೇಳಿ. Using the gratitude to help someone else with his or her health, wealth or happiness in the single great act of gratitude you can perform. And one of the magical thing about it is that the health, wealth and happiness you fervently wish for others, you also bring to yourself. ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಬೇರೆಯವರಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ದುಡ್ಡು, ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಸಿಗಲಿ ಅಂತ ನೀವು ಬೇರೆಯವರಿಗೆ ಹೃದಯಪೂರ್ವಕವಾಗಿ ನೀವು ಯಾವಾಗ ಕೇಳೋದಕ್ಕೆ ಬರ್ತೀರೋ ಅದು ಅವರಿಗಷ್ಟೇ ಅಲ್ಲ, ಅದು ಇಂಡೈರೆಕ್ಟಾಗಿ ನಿಮಗೂ ಸಿಗುತ್ತೆ. ಸೊ ದಿಸ್ ಈಸ್ ದ ಮ್ಯಾಜಿಕ್ ವಾಂಡ್ ಪ್ರಾಕ್ಟೀಸ್. ಇವತ್ತೇನು ಮಾಡಬೇಕು, ಕೌಂಟ್ ಡೌನ್ ಯುವರ್ ಬ್ಲೆಸ್ಸಿಂಗ್ಸನ್ನು ಮಾಡಬೇಕು. 3 ಪರ್ಸನನ್ನು ತೊಗೊಂಡು ಮ್ಯಾಜಿಕಲ್ ವಾಂಡ್ ಮಾಡಬೇಕು. ಆಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ಕಾಣಿಸಿದ್ರೆ ನೀವು ಅವರಿಗೂ ಕೂಡ ಮ್ಯಾಜಿಕ್ ವಾಂಡ್ ಮಾಡ್ಬೋದು. ಆಮೇಲೆ ಏನಂತ ಬರೀಬೇಕು, ಆ ಫೋಟೋನಲ್ಲಿರೋ ಜನರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಅಂತ ಅವ್ರ ಹೆಸರು, ಫಾರ್ ಯುವರ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಬರಿಬೇಕು. ಅಲ್ಲೇ ನೀವು ಹೋಗ್ಬೇಕಾದ್ರೆ ಯಾವ್ದಾದ್ರು ಪರ್ಸನಿಗೆ ಏನಾದ್ರು ಪ್ರಾಬ್ಲಮ್ ಅನ್ಸಿದ್ರೆ ನೀವು ಮನಸ್ಸಲ್ಲೇ ಥ್ಯಾಂಕ್ ಯು ಫಾರ್ ಆ ಪರ್ಸನಿನ ಹೆಸರು, ಫಾರ್ ಯುವರ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳಬೇಕು. ಥ್ಯಾಂಕ್ ಯು 1 ಟೈಮ್ ಅಲ್ಲ, ಇಲ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ 3 ಟೈಮ್ ಹೇಳಬೇಕು. ಯಾಕಂದರೆ ಕ್ರಿಯೇಷನ್ ಪವರ್ ಸ್ಟಾರ್ಟ್ ಆಗೋದೇ 3 ವರ್ಡ್ಸಿಂದ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ. ಅಲ್ಲಿ ಮಲಗಬೇಕಾದ್ರೆ ಮ್ಯಾಜಿಕ್ ರಾಕನ್ನು ಪ್ರಾಕ್ಟೀಸ್ ಮಾಡಬೇಕು. So this is the practice of today. Thank you for watching this video. Thank you.